ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡ್ರೆ. ಇವತ್ತು ಹೆಸರು ಬೇಳೆಯಿಂದ ದಾಲ್ ಮತ್ತು ಜೀರಾ ರೈಸ್ ಹೆಂಗೆ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ವಿಡಿಯೋ ನೋಡಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಂಡು, ಮತ್ತು ಇಲ್ಲಿ ಹಸಿಮೆಣ್ಸಿಕಾಯಿ, ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು, ಕರಿಬೇವು ಇಷ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಟಪಟ ಅನ್ನೋವರೆಗೂ ಬಿಟ್ಟು ನೆಕ್ಸ್ಟು ನಾನು ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆ ಮತ್ತು ಹಸಿಮೆಣ್ಸಿಕಾಯಿ, ಕರಿಬೇವು ಎರಡು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು, ನೆಕ್ಸ್ಟ್ ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಸಿ ವಾಸನೆವರೆಗೂ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಫ್ರೈ ಬ್ರೌನ್ ಆಗೋವರೆಗೂ. ನೀವು 3 ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟು ಟೊಮೊಟೊನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಲ್ಲ ರೋಸ್ಟ್ ಆಗೋವರೆಗೂ ಬಿಟ್ಟು, ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಸಿಮೆಣ್ಸಿಕಾಯಿ ನಮ್ಮದು ಖಾರ ಕಡಿಮೆ ಇರೋದ್ರಿಂದ ಮತ್ತೆ ಖಾರ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮದು ಖಾರ ಹಸಿಮೆಣ್ಸಿಕಾಯಿ ಹೆಂಗಿರುತ್ತೋ ಅದ್ರ ಮೇಲೆ ಖಾರ ಪುಡಿ ಹಾಕ್ಕೊಳ್ಳಿ, ಅದ್ರ ಮೇಲೆ ಡಿಪೆಂಡ್, ಓಕೆನಾ? ಚೆನ್ನಾಗಿ ಫ್ರೈ ಆಗಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಬೇಳೆ ತೊಳ್ಕೊಂಡು ಇಟ್ಕೊಂಡಿದ್ನಲ್ಲ, ಹೆಸರು ಬೇಳೆ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಎಲ್ಲ ಖಾರ ಬೇಳೆಗೆ ಹತ್ತಲಿ ಅಂತ ಚೆನ್ನಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡು 2ರಿಂದ 3 ಲೋಟ ಅಷ್ಟೇ ನೀರು ಹಾಕಿ, ಯಾಕಂದರೆ ಇದು ಸಾಂಬಾರಲ್ಲ ದಾಲ್ ಅಂತ ನೆನಪಿರಲಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು 2ರಿಂದ 3 ವಿಸಲ್, ಒಂದು ಪಾನ್ ಕುಕ್ಕರ್ ತೊಗೊಂಡಿದ್ದೀನಿ. 3 ವಿಸಲ್ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡು ಚೆನ್ನಾಗಿ ಕಾಯೋಕ್ಕೆ ಬಿಡೋಣ. ತುಪ್ಪ ಇದ್ದರೆ ತುಪ್ಪದಲ್ಲೇ ಮಾಡಬೇಡಿ, ಸ್ವಲ್ಪ ಎಣ್ಣೆನೂ ಹಾಕಿ, ಜೀರಾ ರೈಸ್ ಅಲ್ವಾ. ಇವಾಗ ನಾನು ಈ ಕಡೆ ಸ್ಪೈಸಸ್ ಐಟಮ್ಸ್ ಇಟ್ಕೊಂಡಿದ್ದೀನಿ. ಪಲಾವ್ ಎಲೆ ಮತ್ತು ಸ್ಟಾರು, ಚಕ್ಕೆ, ಲವಂಗ, ಏಲಕ್ಕಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ನಾನು ಆ್ಯಡ್ ಮಾಡಿಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ಅಂದರೆ ಸ್ವಲ್ಪ ರೋಸ್ಟ್ ಆಗೋವರೆಗೂ ಬಿಟ್ಕೊಂಡು, ನೆಕ್ಸ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆ ಇದಕ್ಕೆ ಮೇನು, ಯಾಕಂದರೆ ಜೀರಾ ರೈಸ್ ಅಲ್ವಾ, ಜೀರಾ ಸ್ವಲ್ಪ ಜಾಸ್ತಿನೇ ಇರಲಿ. ಚೆನ್ನಾಗಿ ಅದು ಭಾಳ ಬ್ರೌನ್ ಬೇಡ, ಸಿದ್ಬಿಡುತ್ತೆ. ಮೀಡಿಯಮಾಗಿ ರೋಸ್ಟ್ ಮಾಡ್ಕೊಂಡು, ಇಲ್ಲಿ ಉದ್ದುದಕ್ಕೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅದು ಒಂದು ಸ್ವಲ್ಪ ಲೈಟಾಗಿ ಕಲರ್ ಬರೋ ಆದಮೇಲೆ ನೆಕ್ಸ್ಟ್ ಹಸಿಮೆಣ್ಸಿಕಾಯಿ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬ್ರೌನ್ ಆಗೋವರೆಗೂ ಬಿಟ್ಬಿಡಿ. ಮತ್ತು ನೆಕ್ಸ್ಟ್ ನಾನು ಈ ಕಡೆ ಇದಕ್ಕೆ ಜೀರಾ ರೈಸಿಗೆಲ್ಲ ಬಾಸುಮತಿ ಅಕ್ಕಿ ಇಂಡಿಯನ್ ಗೇಟ್ ಅವ್ರದ್ದು ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು ಈ ಕಡೆ ಚೆನ್ನಾಗಿ ಫ್ರೈ ಆಗ್ತಿದೆ. ಇದು ಅಕ್ಕಿ ವಾಶ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊತಿದ್ದೀನಿ ಕುಕ್ಕರಿಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನೆಲ್ಲ. ಇದು ಏನು ಗೊತ್ತಾ, 1 ಲೋಟಕ್ಕೆ ಒಂದು ಅರ್ಧ ನೀರು ಹಾಕ್ಕೊಳ್ಳಿ. ನೀವು ಎಷ್ಟು ಲೋಟ ಹಾಕ್ಕೊಂಡಿರ್ತೀರ ಅಕ್ಕಿ, ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಬಟ್ ಒಂದೇ ವಿಸಲ್ ಹೊಡ್ಸ್ರಿ, ಜಾಸ್ತಿ ವಿಸಲ್ ಹೊಡ್ಸಿದ್ರೆ ಮೆತ್ತಗಾಗುತ್ತೆ, ತಿನ್ನೋಕ್ಕಾಗಲ್ಲ. ಮತ್ತು ಬಿಸಿ ಇದ್ದಾಗ ತಿನ್ನಿ ಅಷ್ಟೇ, ಇನ್ನೇನೂ ಇಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ. ಆಯ್ತು ಗೈಸ್, ಇಷ್ಟೇ ಫೈನಲ್ಲು. ಜಾಸ್ತಿ ಕಷ್ಟನೇ ಬೇಡ, 5 ನಿಮಿಷದಲ್ಲಿ ಆಗೋ ಅಂಥ ಅಡುಗೆ ಇವೆಲ್ಲ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನಿಸುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಾಗ ಒಂದು ವಿಸಲ್ ಹೊಡಿಸಿ ತೆಗೆದೆ ನೋಡಿ ಯಾವ ಥರ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಬೈ ಬೈ, ಮತ್ತೆ ಸಿಗುವ.